ಪಂಚಾಯಿತಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹರಿಪ್ರಸಾದ್. ದಿನದ ಪ್ರಮುಖ ಸುದ್ದಿಗಳ ನಿಖರ ವರದಿ, ಯಾವುದೇ ಪಕ್ಷಪಾತವಿಲ್ಲದ ನೇರ ಮಾತು, ನಿಮ್ಮನ್ನ ದಾರಿ ತಪ್ಪಿಸದ ವಿಶ್ವಾಸಾರ್ಹ ವಿಶ್ಲೇಷಣೆ. ಇದುವೇ ನ್ಯೂಸ್ 18ನ ಪಂಚಾಯಿತಿ. ಸದ್ಯ ಬಿಜೆಪಿ ನಾಯಕರು ಹೋರಾಟದ ಮೂಡ್ನಲ್ಲಿದ್ದಾರೆ. ಪಕ್ಷದ ಒಂದು ಘಟಕ ಸರ್ಕಾರದ ವಿರುದ್ಧ ಹೋರಾಟಕ್ಕೆ ಪ್ಲಾನ್ ಮಾಡಿಕೊಂಡಿದ್ರೆ, ಮತ್ತೊಂದು ಘಟಕ ಮುಂದಿನ ಮುಖ್ಯಮಂತ್ರಿಯನ್ನ ಮಾಡುವಂತಹ ಹೋರಾಟ ಶುರು ಮಾಡಿದೆ. ಇದ್ಯಾವ ಘಟಕಗಳು, ಏನು ಹೋರಾಟ ಅನ್ನುವಂತಹ ಗೊಂದಲ ಮೂಡುವಂಥದ್ದು ಸಹಜ. ಅದನ್ನು ವಿವರಿಸ್ತೀನಿ. ಯಾಕಂದ್ರೆ ರಾಜ್ಯ ಬಿಜೆಪಿಯ ಕೋರ್ ಕಮಿಟಿ ಅಂದ್ರೆ ಪಕ್ಷದ ಅತ್ಯಂತ ಪ್ರಮುಖ ನಾಯಕರು ಪಕ್ಷದ ನೀತಿ ನಿರ್ಧಾರಗಳನ್ನು ಕೈಗೊಳ್ಳುವ ರಾಜ್ಯ ಮಟ್ಟದ ಸುಪ್ರೀಂ ಬಾಡಿ ಸಭೆ ಇವತ್ತು ನಡೆದಿದೆ. ಬಿಜೆಪಿಯ ಕೋರ್ ಕಮಿಟಿ ನಾಯಕರೆಲ್ಲ ಕುಳಿತು ರಾಜ್ಯ ಸರ್ಕಾರದ ವಿರುದ್ಧ ಸಾರಿರುವಂತಹ ಸಮರವನ್ನ ಹೇಗೆ ಮುಂದುವರಿಸಬೇಕು, ಯಾವ ಅಸ್ತ್ರಗಳನ್ನು ಪ್ರಯೋಗಿಸಬೇಕು, ರಾಜ್ಯಪಾಲರಿಗೆ ಮುಂದೆ ದೂರು ನೀಡಬಹುದು, ರಾಜ್ಯಪಾಲರಿಗೆ ನೀಡಿದ ದೂರಿನ ನಂತರ ಎದುರಾಗುವ ಸವಾಲುಗಳನ್ನು ಹೇಗೆ ಎದುರಿಸಬೇಕು ಅಂತೆಲ್ಲ ಚರ್ಚೆಯನ್ನು ನಡೆಸ್ತಾ ಇದ್ರು. ಜೊತೆಗೆ ಪಕ್ಷದ ಆಂತರಿಕ ಕಚ್ಚಾಟಗಳಿಗೆ ಬ್ರೇಕ್ ಹಾಕುವುದು ಹೇಗೆ, 3 ಕ್ಷೇತ್ರಗಳಿಗೆ ನಡೆಯಲಿರುವಂತಹ ಉಪಚುನಾವಣೆಯಲ್ಲಿ ಗೆಲ್ಲಲು ಏನೇನು ಮಾಡಬೇಕು ಅಂತೆಲ್ಲ ಕಮಲ ನಾಯಕರು ಚರ್ಚಿಸ್ತಾ ಇದ್ರು. ಮುಂದಿನ ಹೋರಾಟದ ರೂಪುರೇಷೆಯನ್ನ ಹಾಕ್ತಾ ಇದ್ರು. ಇದರ ನಡುವೆ ಬಿಜೆಪಿಯ ಮುಂದಿನ ಮುಖ್ಯಮಂತ್ರಿ ಅಭ್ಯರ್ಥಿಯನ್ನ ಪಕ್ಷದಲ್ಲಿ ಬಂಡಾಯದ ಬಾವುಟವನ್ನು ಹೊತ್ತು ಸಾಗ್ತಾ ಇರುವಂತಹ ದಂಡನಾಯಕ ಬಸನಗೌಡ ಪಾಟೀಲ್ ಯತ್ನಾಳರು ಘೋಷಣೆ ಮಾಡಿದ್ದಾರೆ. ಯತ್ನಾಳ್ ಅವರಿಗೆ ಸದ್ಯ ಇರೋದು ಒಂದೇ ಗುರಿ, ಅದು ಈಶ್ವರಪ್ಪನವರನ್ನ ಮುಖ್ಯಮಂತ್ರಿ ಮಾಡಬೇಕು ಅನ್ನುವಂಥದ್ದು. ಈಗ ಬಿಜೆಪಿಯಿಂದಲೇ ಗೇಟ್ ಪಾಸ್ ತಗೊಂಡಿರೋ ಈಶ್ವರಪ್ಪ ಅವರನ್ನ ಹೇಗೆ ಸಿಎಂ ಮಾಡ್ತಾರೆ ಅನ್ನುವಂಥ ಪ್ರಶ್ನೆ ಕೇಳುವಂಥದ್ದು ಸ್ವಲ್ಪ ಅಪ್ರಸ್ತುತ ಅನ್ಸುತ್ತೆ. ಯಾಕಂದ್ರೆ ಯತ್ನಾಳ್ ಅವರು ಮೊದಲು ನಿರ್ಧಾರ ಮಾಡ್ತಾರೆ, ನಂತರ ಯೋಚನೆ ಮಾಡ್ತಾರೆ ಅನ್ಸುತ್ತೆ. ಹಾಗಾಗಿ ಅವರು ಕರೆಕ್ಟಾಗಿ ಯೋಚನೆ ಮಾಡಿದ ನಂತರ ಹೇಗೆ ಈಶ್ವರಪ್ಪನವರನ್ನ ಸಿಎಂ ಮಾಡ್ತಾರೆ ಅನ್ನುವಂತಹ ಡೀಟೇಲ್ಸ್ ಸಿಗಬಹುದು. ಇದುವೇ ಇವತ್ತಿನ ಪಂಚಾಯಿತಿಯ ಮೊದಲ ಸುದ್ದಿ, ಹೋರಾಟ. ಈಗ ಬಿಜೆಪಿ 2 ಬಣಗಳ ಹೋರಾಟದ ಸ್ವರೂಪ ಭಿನ್ನವಾಗಿಯೇ ಗೋಚರಿಸ್ತಾ ಇದೆ. ಈ ಹೋರಾಟದ ಲಾಭ ಯಾರಿಗೆ ಸಿಗುತ್ತೆ? ನಿಜಕ್ಕೂ ರಾಜ್ಯ ಬಿಜೆಪಿಯಲ್ಲಿ ಎದ್ದಿರುವ ಸಮಸ್ಯೆಗಳಿಗೆ ಮದ್ದೇ ಇಲ್ವಾ? ಇದರ ನಡುವೆಯೇ ರಾಜ್ಯಪಾಲರು ಮತ್ತು ಸರ್ಕಾರದ ನಡುವೆ ನಡೀತಿರುವಂತಹ ಹೋರಾಟದ ಸ್ವರೂಪ ಹೇಗಿದೆ, ಅದಕ್ಕೆ ಸಿಗುತ್ತಿರುವಂತಹ ಟ್ವಿಸ್ಟ್ಗಳು ಎಂಥವು ಅನ್ನೋದನ್ನು ಕೂಡ ಇವತ್ತಿನ ಪಂಚಾಯಿತಿಯಲ್ಲಿ ನಿಮಗೆ ವಿಶೇಷ ವರದಿಯ ಮೂಲಕವಾಗಿ ವಿವರಿಸ್ತೀನಿ. ಇನ್ನು 2ನೇ ಸುದ್ದಿ ಇರುವಂಥದ್ದು ಪಾರಾಗ್ತಾರಾ ಅಂತ ಹೇಳಿ. ಈ ಪ್ರಶ್ನೆ ಬೇರೆ ಯಾರಿಗೂ ಅಲ್ಲ, ಸಿಎಂ ಸಿದ್ದರಾಮಯ್ಯನವರಿಗೆ ಸಂಬಂಧಿಸಿರುವಂತಹ ಪ್ರಶ್ನೆ. ಪಾರಾಗ್ತಾರಾ ಅಂತ ತಾನು ಸಹಿ ಹಾಕಿಲ್ಲ, ತನ್ನ ಕಡ್ತಾ ಇಲ್ಲ, ಬಿಜೆಪಿಯವರ ಅವಧಿಯಲ್ಲೇ ಸೈಟ್ ಕೊಟ್ಟಿದ್ದಾರೆ, ನಮ್ಮ ಜಮೀನನ್ನ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದವರೇ ಅಕ್ರಮವಾಗಿ ಒತ್ತುವರಿ ಮಾಡ್ಕೊಂಡಿದ್ರು, ಮೂಡಾದವರು ಪರಿಹಾರ ಕೊಡಬೇಕಿತ್ತು, ಕೊಟ್ಟಿದ್ದಾರೆ ಅಂತೆಲ್ಲ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕಳೆದ 2 ತಿಂಗಳಲ್ಲಿ ಕನಿಷ್ಠ 10-15 ಬಾರಿ ಆದರೂ ಸಮಜಾಯಿಷಿ ನೀಡಿರಬಹುದು. ಆದರೆ ಆಗಸ್ಟ್ 16ರಂದು ಸಿಎಂ ವಿರುದ್ಧ ತನಿಖೆ ನಡೆಸುವುದಕ್ಕೆ ಭ್ರಷ್ಟಾಚಾರ ನಿಗ್ರಹ ಕಾಯ್ದೆಯ ಸೆಕ್ಷನ್ 17ರ ಅಡಿಯಲ್ಲಿ ರಾಜ್ಯಪಾಲರು ಕೊಟ್ಟಿರುವ ಪ್ರಾಸಿಕ್ಯೂಷನ್ಗೆ ಈಗ ಅವರು ಕೊಟ್ಟಿರುವಂತಹ ಅನುಮತಿ, ಪ್ರಾಸಿಕ್ಯೂಷನ್ ಅನುಮತಿ ಏನಿದೆಯಲ್ಲ, ಈ ವಿಚಾರವನ್ನ ಪ್ರಶ್ನಿಸಿ ಸಿಎಂ ಸಿದ್ದರಾಮಯ್ಯನವರು ಹೈಕೋರ್ಟ್ಗೇನು ರಿಟ್ ಅರ್ಜಿಯನ್ನು ಸಲ್ಲಿಸಿದ್ರು. ಅದಾದ ನಂತರ ಸುದೀರ್ಘವಾದಂತಹ ವಾದ ಪ್ರತಿವಾದ ಎಲ್ಲವೂ ಕೂಡ ನಡೆದಿದ್ದು, ನಾಳೆ ಹೈಕೋರ್ಟ್ ತೀರ್ಪನ್ನು ಪ್ರಕಟಿಸಲಿದೆ. ಇದೇ ಕಾರಣಕ್ಕಾಗಿ ಎದ್ದಿರುವಂತಹ ಪ್ರಶ್ನೆಯೇ ಸಿಎಂ ಸಿದ್ದರಾಮಯ್ಯನವರು ಈ ಪ್ರಾಸಿಕ್ಯೂಷನ್ನ ತೂಗುಗತಿಯಿಂದ ಪಾರಾಗ್ತಾರಾ ಅನ್ನುವಂಥದ್ದು. ಹಾಗೆಯೇ ಸಿಎಂ ರಿಟ್ ಅರ್ಜಿ ಒಂದು ವೇಳೆ ವಜಾಗೊಂಡ್ರೆ ಏನಾಗುತ್ತೆ ಅನ್ನೋದನ್ನು ಕೂಡ ನಿಮಗೆ ವಿವರಿಸ್ತೀರಿ ಇವತ್ತಿನ ಪಂಚಾಯಿತಿಯಲ್ಲಿ. ಈಗ ಮೊದಲ ಸುದ್ದಿಯ ಕಡೆಗೆ ಹೋಗೋಣ. ಬಹಳ ಮುಖ್ಯವಾಗಿ ಹೋರಾಟ ಯಾವ ಸ್ವರೂಪದಲ್ಲಿ ಸಾಗ್ತಾ ಇದೆ ಅಂತೇಳಿ. ಒಂದು ಕಡೆಯಲ್ಲಿ ಬಿಜೆಪಿ ನಾಯಕರೆಲ್ಲ ಕುಳಿತು ಕೋರ್ ಕಮಿಟಿಯ ಮೂಲಕವಾಗಿ ಸರ್ಕಾರದ ವಿರುದ್ಧ ಹೋರಾಟಕ್ಕೆ ತಂತ್ರಗಾರಿಕೆಯನ್ನು ರೂಪಿಸ್ತಾ ಇದ್ರೆ, ಮತ್ತೊಂದು ಕಡೆಯಲ್ಲಿ ಯತ್ನಾಳ್ರು ಈಶ್ವರಪ್ಪ ಅವರನ್ನ ಮುಖ್ಯಮಂತ್ರಿ ಮಾಡುವಂತಹ ಹೋರಾಟವನ್ನ ಶುರು ಹಚ್ಕೊಂಡಿದ್ದಾರೆ. ಹಾಗಾದ್ರೆ ಯಾವ ಸ್ವರೂಪದಲ್ಲಿ ಬಿಜೆಪಿ ಒಳಗಿನ ಹೋರಾಟ ಸಾಗಿದೆ, ಸರ್ಕಾರದ ವಿರುದ್ಧದ ಹೋರಾಟ ಸಾಗಿದೆ ಅನ್ನುವಂತಹ ವರದಿಯನ್ನು ನಿಮಗೆ ತೋರಿಸ್ತೀವಿ. ಅಪೇಕ್ಷೆ ನಿಮಗೆ ನಾವು ಆಶೀರ್ವಾದ ಮಾಡಕ್ ತಯಾರಿದ್ದೀವಿ. ಒಂದ್ ಕಡೆ ಸರ್ಕಾರದ ಟೀಕೆ, ಇನ್ನೊಂದ್ ಕಡೆ ನಾಯಕತ್ವದ ಪ್ರಶ್ನೆ. ಅದೇ ಘಳಿಗೆಯಲ್ಲೇ ಈಶ್ವರಪ್ಪ ಆರ್ಸಿಬಿ ಟೀಮ್ನ ಟೆನ್ಷನ್. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಮುಡಾ ಅಸ್ತ್ರವನ್ನೇ ದಾಳ ಮಾಡಿಕೊಂಡು ಪಾದಯಾತ್ರೆ ಮಾಡಿದ ಹುಮ್ಮಸ್ಸಿನಲ್ಲಿದ್ದ ಬಿಜೆಪಿಗೆ ಬಸನಗೌಡ ಪಾಟೀಲ್ ಯತ್ನಾಳ್ ಪ್ರತ್ಯೇಕ ಹೋರಾಟ ತಣ್ಣೀರೆರಚಿದೆ. ವಾಲ್ಮೀಕಿ ಹಗರಣ ಇಟ್ಟುಕೊಂಡು ಬಳ್ಳಾರಿಗೆ ಪಾದಯಾತ್ರೆ ಮಾಡೋ ವಿಚಾರವಾಗಿ 2 ಬಣಗಳಾಗಿದೆ ಕೇಸರಿ ಟೀಮ್.
ವಿಜಯೇಂದ್ರ ಟೀಮ್ ಯತ್ನಾಳ್ ಟೀಮ್ ಗಲಾಟೆಗಳ ಮಧ್ಯೆ ಪಾದಯಾತ್ರೆ ಪಾರ್ಟ್ 2 ಡೋಲಾಯಮಾನವಾಗ್ತಿದೆ. ಪರಿಸ್ಥಿತಿ ಹೀಗಿರುವಾಗಲೇ ಪಕ್ಷದಿಂದ ಉಚ್ಚಾಟನೆಯಾಗಿರುವ ಕೆಎಸ್ ಈಶ್ವರಪ್ಪ ಮತ್ತೊಂದು ಸುತ್ತಿನ ಕಹಳೆ ಮೊಳಗಿಸಿದ್ದಾರೆ. ಈಶ್ವರಪ್ಪ ಆರ್ಸಿಬಿ ಟೀಮ್ ಕಟ್ಟೋದಕ್ಕೆ ಮುಹೂರ್ತವಿಟ್ಟಿದ್ದಾರೆ. ಅಕ್ಟೋಬರ್ 20ರಂದು ಬಾಗಲಕೋಟೆಯಲ್ಲಿ ಬೃಹತ್ ಸಮಾವೇಶ ಮಾಡುವ ಮೂಲಕ ಸಮುದಾಯದ ಸ್ವಾಮೀಜಿಗಳು ನಾಯಕರೊಂದಿಗೆ ಬಲಪ್ರದರ್ಶನಕ್ಕೆ ಸಿದ್ಧರಾಗ್ತಿದ್ದಾರೆ. ವಿಜಯಪುರದ ಹುಲಜಂತಿ ಮಠದಲ್ಲಿ ಮೊದಲ ಸಭೆ ನಡೆಸಿರುವ ಈಶ್ವರಪ್ಪ ಹೋರಾಟದ ಸಂದೇಶ ರವಾನಿಸಿದ್ದಾರೆ. ಸಂಡೇ ಆಗುತ್ತೆ ಅಕ್ಟೋಬರ್ 20. ಇಡೀ ರಾಜ್ಯದಲ್ಲಿರಂತ ಈ ರೀತಿ ಹಿಂದುತ್ವವಾದಿಗಳು ಮತ್ತೆ ಹೇಳ್ತೀನಿ, ಎಲ್ಲಾ ಪಕ್ಷದವರು ಇರಬೇಕು. ಹಿಂದುತ್ವವಾದಿಗಳಲ್ಲಿ ಎಲ್ಲಾ ಜಾತಿಯವ್ರಿಗೂ ತೊಂದರೆ ಆಗ್ತಾ ಇರೋಂಥ ಸಂದರ್ಭದಲ್ಲಿ ಅವ್ರಿಗೆ ಹೇಳಿಕೆ ಗೋಚರ ಮಾಡ್ತಾ ಇರೋ ಒಂದು ಕೆಲಸ. ಅವರೆಲ್ಲರದ್ದು ಅಪೇಕ್ಷೆ, ನಿಮಗೆ ನಾವು ಆಶೀರ್ವಾದ ಮಾಡಕ್ ತಯಾರಿದ್ದೀವಿ. ತುಂಬಾ ಸ್ಪಷ್ಟವಾಗಿ ಮಾತಾಡೋದು ಸ್ವಾಮಿಗಳು. ನಿನ್ನೆ ನೇರವಾಗಿ ಅವ್ರು ಹೇಳ್ಬಿಟ್ರೆ, ಹೆಸರನ್ನು ಇಟ್ಟು ರಾಯಣ್ಣ ಚೆನ್ನಮ್ಮ ಬ್ರಿಗೇಡ್ ಹೆಸರನ್ನು ಇಟ್ಬಿಟ್ಟು ಪೂಜ್ಯ ಜಯಮೃತ್ಯುಂಜಯ ಸ್ವಾಮಿಗಳು ಹೇಳಿದರು. ಈಶ್ವರಪ್ಪನವರ ಈ ಹೊಸ ಅಧ್ಯಾಯಕ್ಕೆ ಬಿಜೆಪಿಯ ರೆಬೆಲ್ ಟೀಮ್ ಕೂಡ ಕೈಜೋಡಿಸಿದೆ. ಈಶ್ವರಪ್ಪ ನಾಯಕತ್ವದಲ್ಲಿ ಪ್ರತ್ಯೇಕ ಟೀಮ್ ರಚನೆ ಮಾಡಲು ತಯಾರಿ ಮಾಡಿಕೊಂಡಿದ್ದು, ಯತ್ನಾಳ್ ಜೊತೆಗಿರುವ 10 ನಾಯಕರ ಬೆಂಬಲ ಕೂಡ ಸಿಗಲಿದೆ. ತಾವು ಬೆಂಬಲ ಸೂಚಿಸುತ್ತಿರುವುದರ ಭಾಗ ಎಂಬಂತೆ ಈಶ್ವರಪ್ಪ ಅವರನ್ನ ರಾಜ್ಯದ ಸಿಎಂ ಮಾಡ್ತೇನೆ ಎಂದಿದ್ದಾರೆ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್. ನಾವೇನ್ ಬಿಟ್ಟು ಕೊಡು ಮಕ್ಕಳಲ್ಲ. ಈಗ ನಾವೆಲ್ಲ ವಿಚಾರ ಮಾಡೋಣ, ಸಿದ್ದರಾಮಯ್ಯ ನಂತರ ಯಾರಪ್ಪ ಕರ್ನಾಟಕಕ್ಕಂದ್ರೆ ಈಶ್ವರಪ್ಪನವ್ರು ಬಿಟ್ರೆ ಮತ್ತೆ ಯಾರು ಮಾಡ್ಯಾರ, ಯಾರು ಮಾಡ್ಯಾರ ಎಲ್ಲ ನಿಮಗೂ ಗೊತ್ತದೆ, ನಮಗೂ ಗೊತ್ತದೆ. ಅವ್ರು ವಾಪಸ್ ನಾವು ಕರ್ಕೊಂಡು ಹೋಗ್ತೀವಿ. ಒಂದ್ ವೇಳೆ ನಾವು ತ್ಯಾಗ ಮಾಡೋದು ಆಯ್ತು ಅಂದ್ರೆ ಸಹ ಈಶ್ವರಪ್ಪನವ್ರು ಮುಖ್ಯಮಂತ್ರಿ ಮಾಡೋತರ ನಾವು ಬಿಡುದಿಲ್ಲ. ನಿಮ್ಮ ಜೊತೆಗೆ ವೀರರಾಣ ಕಿತ್ತೂರು ಚೆನ್ನಮ್ಮ ವಂಶಧರಾದಂತ ನಾವು ಗಟ್ಟಿಯಾಗಿ ನಿಮ್ ಹಿಂದಿರ್ತೀವಿ ಅನ್ನೋ ಮಾತನ್ನ ನಾವು ಹೇಳಕ್ಕೆ ಬಯಸ್ತಾ ಇದ್ದೀವಿ. ಹೀಗೆ ತಮಗೆ ಸಿಗದ್ದು ಯಾವುದೇ ಕಾರಣಕ್ಕೂ ಯಡಿಯೂರಪ್ಪ ಮತ್ತು ಅವರ ಮಕ್ಕಳಿಗೆ ದಕ್ಕಬಾರದು ಎಂಬ ತೀರ್ಮಾನಕ್ಕೆ ಯತ್ನಾಳ್ ಬಂದಂತೆ ಕಾಣುತ್ತಿದೆ. ಹೀಗಾಗಿಯೇ ಬಿಎಸ್ವೈ ಕುಟುಂಬಕ್ಕೆ ಸವಾಲಿಸಿದು ಪಕ್ಷ ತೊರೆದಿದ್ದ ಈಶ್ವರಪ್ಪರನ್ನೇ ಸಿಎಂ ಅಭ್ಯರ್ಥಿ ಎಂದು ಘೋಷಿಸಿದ್ದಾರೆ. ಹೀಗೆ ಪಕ್ಷದೊಳಗಿಂದಲೇ ತಮ್ಮ ನಾಯಕತ್ವಕ್ಕೆ ವಿರೋಧ ವ್ಯಕ್ತವಾಗುತ್ತಿರುವಾಗಲೇ ಇಂದು ವಿಜಯೇಂದ್ರ ನೇತೃತ್ವದಲ್ಲಿ ಬಿಜೆಪಿಯ ರಾಜ್ಯ ಕೋರ್ ಕಮಿಟಿ ಸಭೆ ನಡೆಯಿತು. ರಾಜ್ಯ ಬಿಜೆಪಿ ಕೋರ್ ಕಮಿಟಿ ಸಭೆಯ ಅಜೆಂಡಾನೇ ಬೇರೆ, ಚರ್ಚೆಯಾಗಿದ್ದೇ ಬೇರೆ ಎಂಬಂತಾಗಿತ್ತು. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಹಗರಣಗಳ ಅಸ್ತ್ರಪ್ರಯೋಗ ಮಾಡುವುದು, ಅರ್ಕಾವತಿ ರೀಡು ವಿರುದ್ಧ ಹೋರಾಟ ಮಾಡುವುದು, ವಾಲ್ಮೀಕಿ ಹಗರಣದ ವಿರುದ್ಧ ಮುಡಾ ಮಾದರಿಯಲ್ಲೇ ಬಳ್ಳಾರಿಗೆ ಪಾದಯಾತ್ರೆ ಮಾಡುವುದು, 3 MLA 1 MLC ಚುನಾವಣೆಗೆ ಅಭ್ಯರ್ಥಿ ಹುಡುಕುವುದು. ಆದರೆ ಇವತ್ತಿನ ಬಿಜೆಪಿ ಕೋರ್ ಕಮಿಟಿ ಸಭೆಯಲ್ಲಿ ಎಲ್ಲದಕ್ಕಿಂತಲೂ ಮಿಗಿಲಾಗಿ ಅತೃಪ್ತರ ಪಕ್ಷ ವಿರೋಧಿ ಚಟುವಟಿಕೆಗಳನ್ನು ಕಂಟ್ರೋಲ್ ಮಾಡೋ ಬಗ್ಗೆ ಚರ್ಚೆ ನಡೆದಿದೆ. ರಾಜ್ಯದಲ್ಲಿ ಮುಂಬರುವ ಬೈ ಎಲೆಕ್ಷನ್ಗೆ ಅಭ್ಯರ್ಥಿಗಳ ಆಯ್ಕೆ ಬಗ್ಗೆ ಚರ್ಚೆ ನಡೆಯಿತು. ಚನ್ನಪಟ್ಟಣ, ಶಿಗ್ಗಾವಿ, ಸಂಡೂರು ವಿಧಾನಸಭೆ ಉಪಚುನಾವಣೆ ಹಾಗೂ 1 MLC ಕ್ಷೇತ್ರಕ್ಕೆ ಹೆಸರುಗಳ ಫೈನಲ್ ಮಾಡಲಾಯಿತು. ಚನ್ನಪಟ್ಟಣಕ್ಕೆ ಯೋಗೇಶ್ವರ ಹೆಸರು ಮಾತ್ರ ಪ್ರಸ್ತಾಪ ಮಾಡಲಾಗಿದ್ದು, ಕುಮಾರಸ್ವಾಮಿ ಜೊತೆ ಮತ್ತೊಂದು ಸುತ್ತಿನ ಮಾತುಕತೆ, ಹೈಕಮಾಂಡ್ ಜೊತೆ ಚರ್ಚಿಸಲು ತೀರ್ಮಾನ ಮಾಡಲಾಗಿದೆ. ಸಂಡೂರು ಕ್ಷೇತ್ರದ ಚುನಾವಣೆಗೆ ಬಿ ಶ್ರೀರಾಮುಲು ಹಿಂದೆ ಸರಿದಿದ್ದಾರೆ. ಜನಾರ್ದನ್ ರೆಡ್ಡಿ ಆಪ್ತ ಕೆ ದಿವಾಕರ್, ಮಾಜಿ ಸಂಸದ ದೇವೇಂದ್ರಪ್ಪ ಪುತ್ರ ಅಣ್ಣಪ್ಪ ಹೆಸರು ರೇಸ್ನಲ್ಲಿದೆ. ಶಿಗ್ಗಾವಿ ಕ್ಷೇತ್ರದ ಕಣದಲ್ಲಿ ಭರತ್ ಬೊಮ್ಮಾಯಿ, ಮುರುಗೇಶ್ ನಿರಾಣಿ ಹೆಸರು ಮುಂಚೂಣಿಯಲ್ಲಿದೆ. ಉಡುಪಿ ದಕ್ಷಿಣ ಕನ್ನಡ ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರದ ಕಣದಲ್ಲಿ ನಳಿನ್ ಕುಮಾರ್ ಕಟೀಲ್, ಮಾಜಿ ಸಚಿವ ಪ್ರಮೋದ್ ಮಧ್ವರಾಜ್, ಮಾಜಿ ಶಾಸಕ ಸಂಜೀವ್ ಮಠಂದೂರ್ ಹೆಸರು ಮುಂಚೂಣಿಯಲ್ಲಿದೆ. ಮಿತ್ರ ಪಕ್ಷವಾಗಿರ್ತಕ್ಕಂಥ ಜನತಾದಳದ ಜೊತೆಗೆ ಸಮಾಲೋಚನೆ ಮಾಡಿ, ಕೇಂದ್ರೀಯ ನಾಯಕರ ಜೊತೆಯಲ್ಲಿ ಸಮಾಲೋಚನೆ ಮಾಡಿ ಅಭ್ಯರ್ಥಿಗೆ ಸಂಬಂಧಿಸಿದಂತೆ ನಿರ್ಣಯ ಮಾಡಬೇಕು ಅನ್ನುವಂಥ ತೀರ್ಮಾನಕ್ಕೆ ಕೋರ್ ಕಮಿಟಿ ಬಂದಿದೆ. ಇದರ ಜೊತೆಗೆ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಹೋರಾಟಕ್ಕೂ ಸಭೆಯಲ್ಲಿ ರೂಪುರೇಷೆ ಹಾಕಲಾಯಿತು. ರಾಜ್ಯಾದ್ಯಂತ ಹೋರಾಟ ಮಾಡಲು ಕೋರ್ ಕಮಿಟಿ ಸಭೆಯಲ್ಲಿ ತೀರ್ಮಾನ ಮಾಡಲಾಗಿದೆ. ಯಡಿಯೂರಪ್ಪ ವಿರುದ್ಧದ ಗಂಗೇನಹಳ್ಳಿ ಡಿನೋಟಿಫಿಕೇಶನ್ ತನಿಖೆಯ ಬಗ್ಗೆ ಚರ್ಚೆ ಆಗಿದೆ. ಮಾಜಿ ಸಚಿವ ಮುನಿರತ್ನ ಪ್ರಕರಣದ ಬಗ್ಗೆಯೂ ಪ್ರಸ್ತಾಪವಾಗಿದೆ. ಮುಡಾ ಹಗರಣದ ಬಗ್ಗೆ ಕೋರ್ಟ್ ತೀರ್ಪು ಬಂದ ಮೇಲೆ ಹೋರಾಟ ಮಾಡುವುದು, ಸರ್ಕಾರದ ತನಿಖೆಗಳಿಗೆ ಯಾರೂ ಹೆದರದೆ ಒಗ್ಗಟ್ಟಾಗಿ ಹೋರಾಟ ಮಾಡುವುದು, ಕಾಂಗ್ರೆಸ್ ಸರ್ಕಾರ ದ್ವೇಷದ ರಾಜಕೀಯ ಮಾಡುತ್ತಿದೆ ಎಂದು ಜನರಿಗೆ ತಿಳಿಸಲು ಪ್ಲಾನ್ ಮಾಡಲಾಗಿದೆ. ಈಶ್ವರಪ್ಪ ಘರ್ವಾಪ್ಸಿಗೆ ಒಲವು, ಹೈಕಮಾಂಡ್ ಅಂಗಳಕ್ಕೆ ಚೆಂಡು. ರಾಜ್ಯ ಸರ್ಕಾರದ ವಿರುದ್ಧ ಹೋರಾಟ, ಉಪಚುನಾವಣೆ ಅಭ್ಯರ್ಥಿಗಳ ಆಯ್ಕೆಗಿಂತಲೂ ಹೆಚ್ಚಿನ ತಲೆಬಿಸಿಯಾಗಿದ್ದೇ ಈಶ್ವರಪ್ಪ ಯತ್ನಾಳ್ ರೆಬೆಲ್ ಆಟ. ಹೀಗಾಗಿ ಈಶ್ವರಪ್ಪರನ್ನ ವಾಪಸ್ ಬಿಜೆಪಿಗೆ ಕರೆತರುವ ಬಗ್ಗೆಯೂ ಸಭೆಯಲ್ಲಿ ಚರ್ಚೆಯಾಗಿದೆ. ಈಶ್ವರಪ್ಪ ಘರ್ವಾಪ್ಸಿ ಬಗ್ಗೆ ಸಿಟಿ ರವಿ ಪ್ರಸ್ತಾಪಿಸಿದ್ರು.
ಪಕ್ಷಕ್ಕೆ ಮರಳಿ ಬರುವ ಬಗ್ಗೆ ಈಶ್ವರಪ್ಪ ಆಸಕ್ತರಾಗಿರುವ ಬಗ್ಗೆ ಪ್ರಸ್ತಾಪ ಮಾಡಿದ್ರು. ಈ ವೇಳೆ ಯಡಿಯೂರಪ್ಪ, ವಿಜಯೇಂದ್ರ ಮೌನವಾಗಿದ್ದರು. ವರಿಷ್ಠರ ಗಮನಕ್ಕೆ ತರುವ ಬಗ್ಗೆ ಕೆಲವರು ಪ್ರಸ್ತಾಪ ಮಾಡಿದ್ರು. ವರಿಷ್ಠರು ಒಪ್ಪಿದ್ರೆ ಮರಳಿ ಸೇರಲಿ, ಇದು ದೆಹಲಿ ಮಟ್ಟದಲ್ಲೇ ಇತ್ಯರ್ಥ ಆಗಲಿ ಅಂತ ಸಭೆಯಲ್ಲಿ ಕೆಲವರು ಸಲಹೆ ನೀಡಿದ್ರು. ಈ ವೇಳೆ ಹೈಕಮಾಂಡ್ ತೀರ್ಮಾನವೇ ಫೈನಲ್ ಅಂದ್ರು ವಿಜಯೇಂದ್ರ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಹೋರಾಡುವುದು, ಜನಾಂದೋಲನ ರೂಪಿಸುವುದೊಂದೇ ಬಿಜೆಪಿ ಅಜೆಂಡಾ. ಬೇರೆ ದಾರಿಯಲ್ಲಿ ಹೋಗ್ತಿರೋ ಯತ್ನಾಳ್, ಈಶ್ವರಪ್ಪರನ್ನ ಮನವೊಲಿಸುವ ಸಾಹಸಕ್ಕೆ ಕೈ ಹಾಕಿದೆ ಕೇಸರಿ ಟೀಮ್. ಮುಂದೇನು ಅನ್ನೋದು ನಿಗೂಢ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಹೀಗೆ ಒಬ್ಬರನ್ನ ಪಕ್ಷದಿಂದ ವಾಪಸ್ ತರಬೇಕು ಅಂತ ಹೇಳಿದ್ರೆ ಏನೇನೆಲ್ಲ ಮಾಡಬೇಕು ಅನ್ನುವಂಥ, ಪಕ್ಷಕ್ಕೆ ವಾಪಸ್ ಕರೆತರೋದಕ್ಕೆ ಏನೇನು ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪ್ರಯತ್ನ ಸಾಗ್ತಾ ಇದೆ. ಈಶ್ವರಪ್ಪನವರು ಪಕ್ಷವನ್ನು ಬಿಟ್ಟು ಹೋಗಿರುವಂಥದ್ದಕ್ಕೆ ಮುಖ್ಯವಾದಂಥ ಕಾರಣ ಯಡಿಯೂರಪ್ಪ ಅವರ ಕುಟುಂಬ ರಾಜಕಾರಣ. ಅಂದರೆ ವಾಸ್ತವವಾಗಿ ಈಶ್ವರಪ್ಪನವರ ಮಗನಿಗೆ ಟಿಕೆಟ್ ಸಿಕ್ಕಿರಲಿಲ್ಲ, ಹಾವೇರಿಲಿ ಟಿಕೆಟ್ ಕೇಳಿದ್ರು ಅನ್ನೋದು ಬೇರೆ ಮಾತು. ಅವರಿಗೆ ಟಿಕೆಟ್ ಸಿಕ್ಕಿಲ್ಲ ಅನ್ನೋದ ಕಾರಣಕ್ಕಾಗಿ ಶುರು ಮಾಡಿದ್ದು ಈಶ್ವರಪ್ಪನವರು ಏನಂತಂದರೆ ಯಡಿಯೂರಪ್ಪನವ್ರದ್ದು ಕುಟುಂಬ ರಾಜಕಾರಣ, ಅವರ ಮಗನನ್ನು ಅಧ್ಯಕ್ಷ ಮಾಡಿದ್ದಾರೆ, ಇನ್ನೊಬ್ಬ ಮಗನನ್ನು ಸಂಸದ ಮಾಡಿದ್ದಾರೆ ಅಂತ ಹೇಳ್ಕೊಂಡು ಪಕ್ಷವನ್ನು ಬಿಟ್ಟರು ಅಥವಾ ಪಕ್ಷದಿಂದ ಅವ್ರನ್ನ ಹೊರಗಡೆ ಹಾಕುವಂಥ ಸನ್ನಿವೇಶವನ್ನು ಕ್ರಿಯೇಟ್ ಮಾಡಿಕೊಂಡ್ರು. ಈಗ ವಾಪಸ್ BJPಗೆ ಸೇರುವಂತಹ ಪ್ರಯತ್ನವನ್ನು ಈಶ್ವರಪ್ಪ ಅವರು ಮಾಡ್ದಂಗೆ ಕಾಣ್ತಾ ಇದೆ. ನೇರವಾಗಿ ಮಾಡ್ತಾ ಇಲ್ಲ, ಬದಲಿಗೆ ಅವರು ಹಿಂದೆ ರಾಯಣ್ಣ ಬ್ರಿಗೇಡ್ ಅಂತೇಳಿ ಕಟ್ಕೊಂಡಿದ್ರು. ಈಗ ಬರೀ ರಾಯಣ್ಣ ಬ್ರಿಗೇಡ್ ಯಾಕೆ ಅಂತ ಹೇಳುವಂಥ ಪ್ರಶ್ನೆ ಬರುತ್ತೆ. ಆವಾಗ ಅವ್ರಿಗೆ ಹಿಂದ ಅಂತ ಹೇಳ್ತಾ ಇದ್ರು. ಈಗ ಮತ್ತೆ ಅವತ್ತು ರಾಯಣ್ಣನನ್ನು ಅರ್ಧ ದಾರಿಯವರೆಗೆ ತೆಗೆದುಕೊಂಡು ಹೋಗಿ ನಂತರ ರಾಯಣ್ಣನ ಬಿಟ್ಟು ನೀವು ಒಬ್ಬರೇ ಮುಂದಕ್ಕೆ ಹೋದ್ರಿ ಅನ್ನುವಂತಹ ಆಪಾದನೆ ಎದುರಾಗಬಹುದು. ಈ ಕಾರಣಕ್ಕೆ ರಾಯಣ್ಣನ ಜೊತೆಗೆ ಬೇಡ, ರಾಯಣ್ಣನ ಜೊತೆಗೆ ರಾಣಿ ಚೆನ್ನಮ್ಮನನ್ನು ಕೂಡ ತೆಗೆದುಕೊಂಡು ಬಂದು RCB ಅಂತ ಹೆಸರನ್ನು ಬೇರೆ ಇಟ್ಕೊಂಡಿದ್ದಾರೆ. ರಾಯಣ್ಣ ಚೆನ್ನಮ್ಮ ಬ್ರಿಗೇಡ್ ಅನ್ನುವಂತಹ ಹೆಸರನ್ನು ಇಟ್ಕೊಂಡಿದ್ದಾರೆ. ಬಹುಶಃ ಟ್ರೆಂಡಿಂಗ್ ಅನ್ನುವಂಥ ರೀತಿಯಲ್ಲಿನೇ RCB ಅನ್ನುವಂಥ ಬರಬೇಕು ಅನ್ನುವಂಥ ರೀತಿಯಲ್ಲಿ ಹೆಸರನ್ನು ಇಟ್ಕೊಂಡಾಗಿದೆ. ಆದರೆ ನಿಜಕ್ಕೂ ರಾಯಣ್ಣ ಮತ್ತು ರಾಣಿ ಚೆನ್ನಮ್ಮನ ಬಗ್ಗೆ ಗೌರವ ಇಟ್ಟುಕೊಂಡೇ ಇಂಥ ಬ್ರಿಗೇಡನ್ನು ಕಟ್ಟುವುದು ಹೌದು ಅಂತೇಳಿ. ಆದರೆ ಅದು ಕನ್ನಡದ ಸುತ್ತಲೂ ಕಟ್ಟಬೇಕಾಗಿರುವಂಥ ದೊಡ್ಡದಾದಂತಹ ಬ್ರಿಗೇಡ್ ಆಗಿರಬೇಕಾಗತ್ತೆ. ಅದು ಬಹಳ ಮಹತ್ವದ ಬ್ರಿಗೇಡ್ ಕೂಡ ಆಗಬಹುದು. ಬಹಳ ದೊಡ್ಡ ಬದಲಾವಣೆಯನ್ನು ತರುವಂಥ ಉದ್ದೇಶವನ್ನು ದೂರದೃಷ್ಟಿನ ಇಟ್ಕೊಳ್ಬೇಕಾಗತ್ತೆ. ಆದರೆ ಆ ದೂರದೃಷ್ಟಿ ನಿಜಕ್ಕೂ ಈಶ್ವರಪ್ಪನವ್ರಲ್ಲಿ ಇದೆಯಾ ಅಥವಾ ಅದು ಕೇವಲ ತಾತ್ಕಾಲಿಕನ? ತಾನು BJP ಸೇರಿದ ಮೇಲೆ ಮತ್ತೆ ರಾಯಣ್ಣ ಚೆನ್ನಮ್ಮ ಬ್ರಿಗೇಡನ್ನು ವಾಪಸ್ ಕಳಿಸಿ ತಾನು BJP ಅನ್ನುವಂತಹ ದೊಡ್ಡ ಬ್ರಿಗೇಡ್ನೊಳಗಡೆ ಮಾತ್ರ ಸಾಗೋದಕ್ಕೆ ಬೇಕಾಗಿರುವಂಥ ಒಂದು ಸಣ್ಣ ದೋಣಿಯ ರೀತಿಯಲ್ಲಿ ಇದನ್ನು ಬಳಸ್ಕೊಳ್ತಾ ಇದ್ದಾರಾ ಅನ್ನುವಂಥ ಅನುಮಾನವೂ ಕೂಡ ಈಶ್ವರಪ್ಪ ಅವರ ನಡೆಯಲ್ಲೂ ಕಾಣ್ತಾ ಇದೆ. ಹಾಗೆಯೇ ಅವ್ರನ್ನ ಕರೆತರುವಂಥವರ ಪ್ರಯತ್ನದಲ್ಲೂ ಕಾಣ್ತಾ ಇದೆ. ಒಟ್ಟಲ್ಲಿ BJP ಸದ್ಯಕ್ಕೆ ಒಂದು ಈಶ್ವರಪ್ಪನವ್ರನ್ನ BJPನ ಹೊರಗಿಟ್ಟುಕೊಂಡು ಮಾತನಾಡುವಂತಹ ರೀತಿಯಲ್ಲಿಯೂ ಕೂಡ ಇಲ್ಲ. ಯಾಕಂದರೆ ಈಶ್ವರಪ್ಪನವರು ಅನೇಕ ಹೇಳಿಕೆಗಳು BJP ಲೈನಲ್ಲೇ ಈಗಲೂ ಕೂಡ ಮಾತನಾಡ್ತಾ ಇರ್ತಾರೆ, ಅದು ಬೇರೆ ಮಾತು. ಯಾಕಂದರೆ ಈಶ್ವರಪ್ಪನವರು ಯಾವತ್ತೂ ಹೇಳ್ತಾ ಇದ್ದ ಮಾತು ಪಕ್ಷ ನನಗೆ ತಾಯಿ ಸಮಾನ. ಹೀಗಿರುವಾಗ ಈಶ್ವರಪ್ಪನವ್ರನ್ನ ಕರೆತರುವ ಪ್ರಯತ್ನ ಒಂದು ಕಡೆ, ಮತ್ತೊಂದು ಕಡೆಯಲ್ಲಿ ಸರ್ಕಾರದ ವಿರುದ್ಧ ಹೋರಾಟ ಮಾಡಬೇಕು ಅನ್ನುವಂಥದ್ದು ಇನ್ನೊಂದು ಅಜೆಂಡಾ. ಈ ರೀತಿಯಾದಂತಹ ಅಜೆಂಡಾಗಳೇ ಇರೋದ್ರಿಂದಾಗಿ BJP ಒಳಗಡೆ ಅನೇಕ ಗೊಂದಲಗಳು ಸಾಕ್ತಾರೆ ಅಂತ ಸ್ಪಷ್ಟವಾಗಿ ಗೋಚರಿಸಿದೆ. ಪಾರಾಗ್ತಾರಾ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅನ್ನುವಂತಹ ಪ್ರಶ್ನೆ ಇವಾಗ ಬಹಳ ದೊಡ್ಡದಾಗಿದೆ. ಯಾಕೆಂದರೆ ಸಿದ್ದರಾಮಯ್ಯನವರಿಗೆ ಎರಡನೇ ಅವಧಿಯಲ್ಲಿ ಮುಖ್ಯಮಂತ್ರಿ, ಮೊದಲ ಅವಧಿಯಲ್ಲಿ 5 ವರ್ಷಗಳನ್ನು ಕಂಪ್ಲೀಟ್ ಮಾಡೋದ್ರ ಮೂಲಕವಾಗಿ ಸಿದ್ದರಾಮಯ್ಯನವರು ಪ್ರತಿ ಬಾರಿ ಹೇಳ್ತಾ ಇದ್ರು ದೇವರಾಜು ಅರಸು ಅವರ ನಂತರ 5 ವರ್ಷವನ್ನು ಕಂಪ್ಲೀಟ್ ಮಾಡಿದಂಥ ಏಕೈಕ ಮುಖ್ಯಮಂತ್ರಿ ತಾನು ಅಂತ ಸಿದ್ದರಾಮಯ್ಯನವರು ಹೇಳ್ತಾ ಇದ್ರು. ಹಾಗೆಯೇ ದೇವರಾಜ ಅರಸು ಅವರು ಮೊದಲ ಅವಧಿಯನ್ನು ಮುಗಿಸಿ ಎರಡನೇ ಅವಧಿಗೆ ಅವರು ಮುಖ್ಯಮಂತ್ರಿ ಆದಂಥ ಸಭೆ ಅವರಿಗೆ ಪೂರ್ಣಾವಧಿಯನ್ನು ಮಾಡೋದಕ್ಕೆ ಸಾಧ್ಯ ಆಗಿರಲಿಲ್ಲ. ಸಿದ್ದರಾಮಯ್ಯನವ್ರಿಗೂ ಕೂಡ ದೇವರಾಜ ಅರಸು ಅವರ ಮಾದರಿಯಲ್ಲೇ ಏನಾದರೂ ಆಗುತ್ತಾ ಅನ್ನುವಂತಹ ಪ್ರಶ್ನೆ ಮತ್ತೆ ಕಾಡೋದಕ್ಕೆ ಶುರುವಾಗಿರುತ್ತೆ. ಯಾಕಂದರೆ ಕಳೆದ 1 ವರ್ಷದ ಆಳ್ವಿಕೆಯ ಅವಧಿಯಲ್ಲಿನೇ ವಿಶೇಷವಾಗಿ ಕಳೆದ 3-4 ತಿಂಗಳಿಂದ ಸಿದ್ದರಾಮಯ್ಯನವರ ವಿರುದ್ಧ ಸಾಕಷ್ಟು ಆಪಾದನೆಗಳು, ಆರೋಪಗಳು ಕೇಳಿ ಬರ್ತಾ ಇವೆ. ಅದರಲ್ಲೂ ಕೂಡ ಮೂಡಾದಲ್ಲಿ ತೆಗೆದುಕೊಂಡಿರುವಂತಹ 14 ಸೈಟ್ಗಳು, ಅಂದರೆ ಪರಿಹಾರ ರೂಪದಲ್ಲಿ ಬಂದಿರುವ ಸೈಟ್ಗಳಂತೇಳಿ ಮುಖ್ಯಮಂತ್ರಿಯವರು ಕ್ಲೇಮ್ ಮಾಡ್ಕೊಳ್ತಾರೆ. ಇಲ್ಲ ಅದು ಪರಿಹಾರ ಅಲ್ಲ, ಅದು ಪ್ರಭಾವದಿಂದ ಬಂದಿರುವಂತಹ ಸೈಟ್ಗಳು ಅನ್ನುವಂಥ ಆರೋಪವನ್ನು ಸಿದ್ದರಾಮಯ್ಯನವರ ವಿರುದ್ಧ ಮಾಡ್ತಾ ಇದ್ದಾರೆ. ಎಲ್ಲ ವಿಚಾರಗಳು ಈಗಾಗಲೇ ಕೋರ್ಟಲ್ಲಿ ಬಹಳಷ್ಟು ವಾದ ಪ್ರತಿವಾದ ಎಲ್ಲವೂ ಕೂಡ ನಡೆದಿದೆ. ಮುಖ್ಯಮಂತ್ರಿಯವರು ಪಾರಾಗ್ತಾರಾ ಅನ್ನುವಂಥ ಪ್ರಶ್ನೆ ಇದೆ. ಯಾವ ವಿಚಾರಗಳು ಅನ್ನುವಂಥದ್ದು ನಿಮಗೆ ಕ್ವಿಕ್ಕಾಗಿ ಒಮ್ಮೆ ಗ್ಲಾನ್ಸ್ ಮಾಡೋಣ. ಏನೇನು ವಿಷಯಗಳು ಅಂತೇಳಿ, ರಾಜ್ಯಪಾಲರ ಪ್ರಾಸಿಕ್ಯೂಷನ್ ಅನುಮತಿಯಿಂದ ಪಾರಾಗ್ತಾರಾ CM ಸಿದ್ದರಾಮಯ್ಯ ಅನ್ನುವಂಥದ್ದು ಬಹಳ ಮುಖ್ಯವಾಗಿರುವಂತಹ ಪ್ರಶ್ನೆ. ರಾಜ್ಯವೂ ಕೂಡ ಬಹಳ ಕುತೂಹಲದಿಂದ ನೋಡ್ತಾ ಇರುವಂತಹ ಪ್ರಶ್ನೆ. ನಾಳೆ ಮಧ್ಯಾಹ್ನ ಹೊರಬಿಡಲಿದೆ ನ್ಯಾಯಮೂರ್ತಿ ನಾಗಪ್ರಸನ್ನ ಪೀಠದಿಂದ ಅತ್ಯಂತ ಮಹತ್ವದ ತೀರ್ಪು. ಮುಖ್ಯಮಂತ್ರಿಯವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇರುವಂತಹ ಈ ಅತ್ಯಂತ ಮಹತ್ವದ ತೀರ್ಪು ನಾಳೆ ಮಧ್ಯಾಹ್ನ ನ್ಯಾಯಮೂರ್ತಿ ನಾಗಪ್ರಸನ್ನ ಅವರು ಪ್ರಕಟಿಸಲಿದ್ದಾರೆ ಈ ತೀರ್ಪನ್ನು.
ಜೂನ್ 25ರಂದು ಸಿಎಂ ಸಿದ್ದರಾಮಯ್ಯನವರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಟಿ.ಜೆ. ಅಬ್ರಹಾಂ ಅವರು, ಸಾಮಾಜಿಕ ಕಾರ್ಯಕರ್ತ ಟಿ.ಜೆ. ಅಬ್ರಹಾಂ ಅವರು ಈ ಒಂದು ಅನುಮತಿಯನ್ನ ಕೇಳ್ತಾರೆ. ಜೂನ್ 25ರಂದು ಇದಕ್ಕೆ ಸಂಬಂಧಪಟ್ಟಂತೆ ರಾಜಭವನಕ್ಕೆ ತೆರಳಿ ರಾಜ್ಯಪಾಲರಿಗೆ ಒಂದು ಮನವಿಯನ್ನ ಕೊಡ್ತಾರೆ. ಆಗಸ್ಟ್ 16ರಂದು ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ರಾಜ್ಯಪಾಲರು ಕೊಟ್ಟಿದ್ರು. ಯಾವಾಗ ಒಂದು ದೂರು ಬಂತೋ ಇಮಿಡಿಯೇಟ್ ಆಗಿ ದೂರಿಗೆ ಸಂಬಂಧಪಟ್ಟಂತೆ ಕ್ಲಾರಿಫಿಕೇಶನ್ ಅಥವಾ ಶೋಕಾಸ್ ನೋಟಿಸ್ ಅನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ರವಾನೆ ಮಾಡ್ತಾರೆ. ಇದಾಗಿ ಒಂದು ವಾರದ ಒಳಗಡೆ ಉತ್ತರವನ್ನು ಕೊಡಬೇಕಂತ ಅವಶ್ಯಕತೆ ಮುಖ್ಯಮಂತ್ರಿ ಅವರಿಗಿರುತ್ತೆ. ಆ ಸಂದರ್ಭದಲ್ಲಿ ಸರ್ಕಾರದ ಕಡೆಯಿಂದ ಕ್ಯಾಬಿನೆಟ್ ನಿರ್ಣಯದ ಮೂಲಕವಾಗಿ ಸಿದ್ದರಾಮಯ್ಯನವರನ್ನ ಹೊರಗಿಟ್ಟು ಉಪಮುಖ್ಯಮಂತ್ರಿಯವರ ನೇತೃತ್ವದಲ್ಲಿ ಒಂದು ಕ್ಯಾಬಿನೆಟ್ ಸಭೆಯನ್ನು ನಡೆಸಿ ಅಲ್ಲಿ ಈ ಒಂದು ಕ್ಲಾರಿಫಿಕೇಶನ್ ಅನ್ನು ಸರ್ಕಾರ ಕೊಡುತ್ತೆ. ಅದೆಲ್ಲವನ್ನ ನೋಡಿದ ನಂತರ ಕೂಡ ಆಗಸ್ಟ್ 16ರಂದು ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ರಾಜ್ಯಪಾಲರು ಕೊಡ್ತಾರೆ. ಆಮೇಲೆ ಆಗಸ್ಟ್ 17ರಂದು ರಾಜ್ಯಪಾಲರ ಅನುಮತಿಯ ವಿರುದ್ಧ ಹೈಕೋರ್ಟ್ಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ರಿಟ್ ಅರ್ಜಿಯನ್ನು ಸಲ್ಲಿಸ್ತಾರೆ. ಆ ರಿಟ್ ಅರ್ಜಿಯ ಮೇಲೆ ಬಹಳಷ್ಟು ವಾದ ಪ್ರತಿವಾದ ನಡೀತು. 17ರಂದು ನಡೀತು, ಅದಾದ ನಂತರ ಬೇರೆ ಬೇರೆ ದಿವಸಗಳಲ್ಲಿ ನಡೀತು. ಸೆಪ್ಟೆಂಬರ್ 12ರಂದು ಅಂತಿಮವಾಗಿ ವಾದ ಪ್ರತಿವಾದ ಮುಕ್ತಾಯ ಆಗಿತ್ತು. ಹೈಕೋರ್ಟ್ನ ಏಕಸದಸ್ಯ ಪೀಠದಲ್ಲಿ ವಾದ ಪ್ರತಿವಾದ ಸೆಪ್ಟೆಂಬರ್ 12ರಂದು ಮುಕ್ತಾಯ ಆಗಿತ್ತು. ಇನ್ನು ಮಂಗಳವಾರದಂದು ಹೊರಬೀಳಲಿರುವಂತಹ ತೀರ್ಪು ಸಿಎಂ ಸಿದ್ದರಾಮಯ್ಯನವರ ಪಾಲಿಗೆ ಮಂಗಳಕರ ಆಗಿರುತ್ತಾ ಅಥವಾ ಅದು ಅಮಂಗಳವನ್ನ ತರುತ್ತಾ ಅನ್ನುವಂತಹ ಪ್ರಶ್ನೆ ಈಗ ಎಲ್ಲರಲ್ಲೂ ಕೂಡ ಇರುವಂಥದ್ದು, ಎಲ್ಲೆಡೆಯಲ್ಲೂ ಕೂಡ ಇರುವಂತಹ ಕುತೂಹಲವೂ ಕೂಡ ಇದೆ. ಯಾಕಂದ್ರೆ ಸಿದ್ದರಾಮಯ್ಯನವರ ಪಾಲಿಗೆ ನಾಳೆ ಮಂಗಳವಾರದಂದು ಮಂಗಳಕರವಾಗಿರುವಂತಹ ತೀರ್ಪು ಸಿಗುತ್ತಾ, ಅಂದ್ರೆ ಎಲ್ಲದರಿಂದ ಕೂಡ ರಿಲೀಫ್ ಸಿಗುತ್ತಾ ಅಥವಾ ಅಮಂಗಳಕರ ಆಗಿರುತ್ತಾ ಅಥವಾ ಸಿದ್ದರಾಮಯ್ಯನವರ ಮೇಲೆ ಅದು ವ್ಯತಿರಿಕ್ತ ಪರಿಣಾಮವನ್ನು ಬೀರುವಂಥ ಚಾನ್ಸಸ್ ಇದೆಯಾ ಅನ್ನುವಂತಹ ಪ್ರಶ್ನೆ ಇದ್ದೇ ಇರುತ್ತೆ. ಇಲ್ಲಿ ಬಹಳ ಮುಖ್ಯವಾಗಿ ನಾವು ತೀರ್ಪಿನ ಪರಿಣಾಮಗಳು ಏನೇನು ಆಗಬಹುದು ಅನ್ನುವಂಥದ್ದನ್ನ ಒಂದಿಷ್ಟು ವಿಚಾರಗಳನ್ನ ನೋಡೋದಾದ್ರೆ, ಅನುಮತಿಯನ್ನು ಎತ್ತಿ ಹಿಡಿದ್ರೆ ಏನಾಗುತ್ತೆ ಅಂದ್ರೆ ಸಿದ್ದರಾಮಯ್ಯನವರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಕೊಟ್ಟಿರುವಂತಹ ಅನುಮತಿ ಅದು ಸಮಂಜಸ, ರಾಜ್ಯಪಾಲರ ನಿರ್ಧಾರ ಸಮಂಜಸ, ಕಾನೂನುಬದ್ಧವಾಗಿದೆ. ಅವರು ಏನು ಇದಕ್ಕೆ ಈ ಒಂದು ಅನುಮತಿಯನ್ನು ಕೊಡುವಂತಹ ಸಂದರ್ಭದಲ್ಲಿ ನ್ಯಾಚುರಲ್ ಜಸ್ಟಿಸ್ ಅನ್ನು ಫಾಲೋ ಮಾಡಿದ್ದಾರೆ ಅನ್ನುವಂತಹ ರೀತಿಯಲ್ಲಿ ಹೈಕೋರ್ಟ್ ಏನಾದರೂ ತೀರ್ಪು ಕೊಟ್ಟರೆ ಆಗ ಸಿಎಂ ಸಿದ್ದರಾಮಯ್ಯನವರಿಗೆ ತೀವ್ರ ಸಂಕಷ್ಟ ಎದುರಾಗಲಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ತೀವ್ರ ಸಂಕಷ್ಟ ಎದುರಾಗುತ್ತೆ. ಅಷ್ಟೇ ಅಲ್ಲದೆ ಸಿದ್ದರಾಮಯ್ಯನವರ ವಿರುದ್ಧ ತನಿಖೆ ಕೂಡ ಆರಂಭ ಆಗುತ್ತೆ. ಯಾಕಂದ್ರೆ ಸೆಕ್ಷನ್ 17 ಭ್ರಷ್ಟಾಚಾರ ನಿಗ್ರಹ ಕಾಯ್ದೆ ಇದರ ಪ್ರಕಾರವಾಗಿ ಪ್ರಾಸಿಕ್ಯೂಷನ್ ನಡೆಸೋದಕ್ಕೆ ಅಂದ್ರೆ ತನಿಖೆ ನಡೆಸೋದಕ್ಕೆ ಸಕ್ಷಮ ಪ್ರಾಧಿಕಾರದ ಅನುಮತಿ ಅತ್ಯಗತ್ಯ ಆಗತ್ತೆ. ಪ್ರಕರಣವನ್ನು ದಾಖಲಿಸಿಕೊಳ್ಳೋದಕ್ಕೆ ಸಕ್ಷಮ ಪ್ರಾಧಿಕಾರದ ಅನುಮತಿ ಸಿಗಬೇಕಾಗತ್ತೆ. ಈಗ ಸಕ್ಷಮ ಪ್ರಾಧಿಕಾರ ಅಂತ ಹೇಳಿದ್ರೆ ರಾಜ್ಯಪಾಲರು ಅನುಮತಿಯನ್ನು ಕೊಟ್ಟಿದ್ದಾರೆ. ಅದರ ನಂತರ ಈಗ ತನಿಖೆ ಆರಂಭ ಆಗ್ಬೋದು. ತನಿಖೆ ಸಂದರ್ಭದಲ್ಲಿ ಅಂದ್ರೆ ತನಿಖೆ ಮಾಡೋದು ಅಂತ ಹೇಳಿದಾಗ ಅಲ್ಲೊಂದು FIR ದಾಖಲಾಗಿರುತ್ತೆ ಅಥವಾ ತನಿಖೆ ನಡೆಯುವಂತಹ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ರಾಜೀನಾಮೆಗೆ ತೀವ್ರ ಒತ್ತಡ ಶುರುವಾಗುತ್ತೆ. ರಾಜ್ಯ ಮಟ್ಟದಲ್ಲಿ ಮಾತ್ರ ಅಲ್ಲ, ರಾಷ್ಟ್ರ ಮಟ್ಟದಲ್ಲೂ ಕೂಡ ಒತ್ತಡ ಹೇರುವಂತಹ ಕೆಲಸವನ್ನ ಎದುರಾಳಿಗಳಾಗಿರುವಂತಹ ಬಿಜೆಪಿಯವರು ಮಾಡಬಹುದು ಕಾಂಗ್ರೆಸ್ಗೆ. ಇದೇ ಸಂದರ್ಭದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಕಾಂಗ್ರೆಸ್ಗೆ ತೀವ್ರ ಮುಜುಗರ ಎದುರಾಗುವಂಥದ್ದು ನಿಶ್ಚಿತ. ಅಂದ್ರೆ ಪ್ರತಿನಿತ್ಯವೂ ಕೂಡ ಉತ್ತರ ಕೊಡಬೇಕಾಗುತ್ತೆ ಕಾಂಗ್ರೆಸ್ನವರು, ಯಾವ ಕಾರಣಕ್ಕಾಗಿ ನಿಮ್ಮ ಮುಖ್ಯಮಂತ್ರಿಯವರು ರಾಜೀನಾಮೆ ಕೊಟ್ಟಿಲ್ಲ ಅನ್ನುವಂಥದ್ದು. ಹಾಗೆಯೇ ತೀರ್ಪಿನ ಬಗ್ಗೆ ಒಂದು ವೇಳೆ ಅನುಮತಿಯನ್ನು ಎತ್ತಿ ಹಿಡಿದ್ರು ಕೂಡ ತೀರ್ಪಿನ ಬಗ್ಗೆ ಸುಪ್ರೀಂ ಕೋರ್ಟ್ನಲ್ಲಿ ಮೇಲ್ಮನವಿಯನ್ನು ಸಲ್ಲಿಸುವಂತ ಅವಕಾಶ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಇದ್ದೇ ಇರುತ್ತೆ. ಅವರು ಆ ಕೆಲಸವನ್ನು ಮಾಡಬಹುದು. ಒಂದು ವೇಳೆ ರಾಜ್ಯಪಾಲರು ಕೊಟ್ಟಿರುವಂತಹ ಅನುಮತಿ, ಪ್ರಾಸಿಕ್ಯೂಷನ್ ಅನುಮತಿ, ಅದರಲ್ಲಿ ನ್ಯಾಚುರಲ್ ಜಸ್ಟಿಸ್ ಅನ್ನು ಫಾಲೋ ಮಾಡಿಲ್ಲ, ಅದರಲ್ಲಿ ಅಪ್ಲಿಕೇಶನ್ ಆಫ್ ಮೈಂಡ್ ಕರೆಕ್ಟ್ ಆಗಿ ಇರಲಿಲ್ಲ, ರಾಜ್ಯಪಾಲರು ತಮ್ಮ ಅಧಿಕಾರ ವ್ಯಾಪ್ತಿಯಲ್ಲಿ ತೆಗೆದುಕೊಂಡಿರುವಂತಹ ನಿರ್ಧಾರ ಸಮಂಜಸ ಅಲ್ಲ ಅನ್ನುವಂಥದ್ದು ರೀತಿಯಲ್ಲಿ ಅನುಮತಿಯನ್ನು ರದ್ದುಪಡಿಸಿದ್ರೆ, ಅಂದ್ರೆ ಮುಖ್ಯಮಂತ್ರಿಯವರು ರಿಟ್ ಅರ್ಜಿಯನ್ನು ಪುರಸ್ಕರಿಸಿ ಅದನ್ನು ಎತ್ತಿ ಹಿಡಿದ್ರೆ ಆಗ ಸಿಎಂ ಸಿದ್ದರಾಮಯ್ಯನವರಿಗೆ ದೊಡ್ಡ ರಿಲೀಫ್ ಸಿಗುತ್ತೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಮೇಲಿರುವಂತಹ ಪ್ರಾಸಿಕ್ಯೂಷನ್ನ ತೂಗುಗತಿ ಹೊರಗಡೆ ಹೋಗುತ್ತೆ. ರಾಜ್ಯಪಾಲರಿಗೆ ಇದರಿಂದಾಗಿ ತೀವ್ರ ಮುಜುಗರ ಎದುರಾಗಬಹುದು. ಯಾಕಂದ್ರೆ ಈಗಾಗಲೇ ಕಾಂಗ್ರೆಸ್ ಅವರು ಆರೋಪವನ್ನು ಮಾಡ್ತಿದ್ದಾರೆ, ರಾಜ್ಯಪಾಲರು ಕೇಂದ್ರ ಸರ್ಕಾರದ ಏಜೆಂಟ್ ರೀತಿಯಲ್ಲಿ, ಬಿಜೆಪಿಯ ಏಜೆಂಟ್ ರೀತಿಯಲ್ಲಿ ಕೆಲಸ ಮಾಡ್ತಿದ್ದಾರೆ ಅಂತೇಳಿ. ಒಂದು ವೇಳೆ ಹೈಕೋರ್ಟ್ನಿಂದ ತೀರ್ಪು ಅನುಮತಿಯನ್ನು ರದ್ದುಪಡಿಸಿದ್ರೆ ಆಗ ಅದು ರಾಜ್ಯಪಾಲರಿಗೆ ತೀವ್ರ ಮುಜುಗರವನ್ನು ತಂದಿಡುತ್ತೆ. ಅಷ್ಟೇ ಅಲ್ಲದೆ ಸಿದ್ದರಾಮಯ್ಯನವರಿಗೆ ರಾಜಕೀಯವಾಗಿ ಅವರ ಶಕ್ತಿ ಮತ್ತಷ್ಟು ಹೆಚ್ಚಳ ಆಗುವುದು ನಿಶ್ಚಿತ. ಯಾಕಂದ್ರೆ ಸಿದ್ದರಾಮಯ್ಯನವರು ಈಗಾಗಲೇ ತಮ್ಮ ವಿರುದ್ಧದ ಈ ಆಪಾದನೆ ಸಂದರ್ಭದಲ್ಲಿ ಅಹಿಂದ ವಿಚಾರಗಳನ್ನ ಬಹಳ ಬಾರಿ ಪ್ರಸ್ತಾಪಿಸಿದ್ದಾರೆ. ಮತ್ತು ಒಂದು ವೇಳೆ ಅವರ ಪರವಾದಂತಹ ತೀರ್ಪು ಬಂತು ಅಂದ್ರೆ ಅದು ಸಿದ್ದರಾಮಯ್ಯನವರಿಗೆ ಹೆಚ್ಚಿನ ರಾಜಕೀಯ ಶಕ್ತಿಯನ್ನು ಕೊಡುತ್ತೆ. ಅಷ್ಟೇ ಅಲ್ಲದೆ ಬಿಜೆಪಿಗೆ ರಾಷ್ಟ್ರ ಮಟ್ಟದಲ್ಲಿ ತೀವ್ರ ಮುಖಭಂಗವೂ ಕೂಡ ಎದುರಾಗಬಹುದು. ಯಾಕಂದ್ರೆ ಬಿಜೆಪಿಯವರು ಕೂಡ ಉತ್ತರ ಕೊಡಬೇಕಾಗತ್ತೆ.
ಏನಾಯಿತು, ಯಾಕಾಯಿತು, ಹೇಗಾಯಿತು ಅನ್ನೋಂಥ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಬಿಜೆಪಿಯವರು ಕೂಡ ಉತ್ತರವನ್ನು ಕೊಡಬೇಕಾಗುತ್ತೆ. ಅವ್ರಿಗೂ ಮುಖಭಂಗ ಎದುರಾಗ್ಬೋದು. ಆದರೆ ಇದೇ ಸಂದರ್ಭದಲ್ಲೇ ಸಿದ್ದರಾಮಯ್ಯವರು ಕಂಪ್ಲೀಟ್ ರಿಲೀಫ್ ಅಂತ ಹೇಳಿ ಅಲ್ಲ, ದೂರುದಾರರು ಸುಪ್ರೀಂ ಕೋರ್ಟ್ನಲ್ಲಿ ಮೇಲ್ಮನವಿ ಸಲ್ಲಿಸುವಂಥ ಅವಕಾಶ ಇದ್ದೇ ಇರುತ್ತೆ. ಹಾಗಾಗಿ ದೂರುದಾರರು ಇಲ್ಲಿಗೆ ಮುಖ್ಯಮಂತ್ರಿಯವರು ಎಲ್ಲದರಿಂದ ಪಾರಾಗ್ತಾರೆ ಅಂತ ಹೇಳುವಂಥ ಸ್ಥಿತಿಯಲ್ಲಿ ನಾಳೆ ಇಲ್ಲ. ನಾಳೆ ತೀರ್ಪು ಏನೇ ಬಂದರೂ ಕೂಡ ಅದರ ಮೇಲ್ಗಡೆ ಮೇಲ್ಮನವಿ ಹೋಗುವಂಥ ಅವಕಾಶ ಎರಡೂ ಕಡೆಯವರಿಗೆ ಇದೆ. ಹಾಗಾಗಿ ಇದೊಂದು ಕಾನೂನಿನ ಭಾಷೆಯಲ್ಲಿ ನಾವು ನೋಡೋದಿದ್ರೆ ಇದು ಈಗಿನ ಹಂತದಲ್ಲಿ ನಡೀತಾ ಇರುವಂತಹ ಕಾನೂನು ಪ್ರಕ್ರಿಯೆಯ ಮೊದಲ ಹಂತ. ಈ ಮೊದಲ ಹಂತದ ಮೊದಲ ಅಗ್ನಿ ಪರೀಕ್ಷೆಯಲ್ಲಿ ಸಿದ್ದರಾಮಯ್ಯನವರು ಪಾಸ್ ಆಗ್ತಾರಾ, ಫೇಲ್ ಆಗ್ತಾರಾ ಅನ್ನುವಂಥದ್ದನ್ನ ನೋಡಬೇಕಾಗಿರುವಂಥದ್ದು. ಇದು ಇವತ್ತಿನ ಪಂಚಾಯಿತಿ. ನಮಸ್ಕಾರ.